ಟಾರ್ಚ್ ಅವಶ್ಯಕತೆ ಇಲ್ಲ. ಕರೆಂಟ್ ಬಂತು. ಆದ್ರೆ ಅವರಿಬ್ರು ಏನು ಏಕಾಂತದಲ್ಲಿ ಮುಳುಗೋಗೋತಾರ. ಕಣ್ಣು ಕಣ್ಣು ಕಲೆತಾಗ ಮನ ಉಯ್ಯಾಲೆ ಹಾಡಿಹುದು, ಮನ ಉಯ್ಯಾಲೆ ಹಾಡಿಹುದು. ಆದ್ರೂ ಜೋಡಿ ಏಟ್ ಚೆನ್ನಾಗದೆ. ಇಬ್ರು ಗಾಬರಿಯಾಗಿ ಹಂಗ ನಿಂತ್ಬಿಟ್ಟವ್ರೆ. ಲೋ ಮೇಷ್ಟ್ರೆ ಮೇಷ್ಟ್ರೆ, ನೇಹಮೋ ನೇಹಮೋ. ಅಯ್ಯೋ ನಾನು ಓಡೋಗಿ ಇವ್ರನ್ನ ತಪ್ಕಂದೆ. ಇದೇನಪ್ಪ ಇದು, ನಾನು ಗಂಟಿ ತಗೊಂಡು ಹೋಗಿತ್ತಿದ್ದು ಇವಾಗ ಮತ್ತೆ ಶುರು ಐತೆ. ತಪ್ಕಿದ್ದೆ ಯಾವ ಜ್ವರಕ್ಕೆ ಯಾವ ಗಾಳಿ ಯಾವ ಇದೆ ಬರಲಿ ಈಗ ಏನು ಹೋಗಿ ತಪ್ಕಂದೆ. ಅಯ್ಯೋ ಈ ಪೂಜಾರಪ್ಪ ಮುಂದೆ ಪುರೋಹಿತ ಮುಂದೆ ಹೋಗಿ ತಪ್ಕಂದಲ್ಲಪ್ಪ. ಊರಿಗೆಲ್ಲ ಅಂಟಕ್ಕ ಬರ್ತಾನೆ, ಏನಪ್ಪ ಮಾಡೋದು? ಆದ್ರೆ ಏನೋ ಗೊತ್ತಿಲ್ಲ, ಒಳಗೆ ಒಂಥರ ನಾಚಿಕೆ ಐತೈತೆ. ಈ ಹುಡುಗಿ ಬಂದು ತಪ್ಕೊಂಡಾಗಿದ್ದ. ಸೊ ನಾನು ಯಾರಿಗೂ ಸೋಲಲ್ಲಕ್ಕಪ್ಪ. ನನಗೊಬ್ಬ ಮಗ ಅದ, ನನ್ನ ಮಗನ ನೋಡ್ಕೋಬೇಕು. ಅಯ್ಯ ನೇಹ ನೇಹ, ನನ್ನ ಮಗ ಕಂಟಿ ಬಂದಾನೆ. ಕಂಟಿ ಕಂಟಿ, ಅಯ್ಯೋ ನನ್ನ ಮಗ ಬಟ್ಟೆ ಚಂದ ಕಾಣ್ತದೆ. ಕಂಟಿ, ನನ್ನ ಮಗ ಕಂಟಿ ಬಂದವನೇ. ಕಂಟು ಕಂಟಿ. ಅಯ್ಯೋ ಅತ್ತೇಮ್ಮ, ಯಾರು ಕಂಟಿ? ಎಲ್ಲಿ ಬಂದವ್ರೆ? ಯಾಕೆ ಹಿಂಗಾಡ್ತಿದಿ? ಅಯ್ಯೋ ಅತ್ತೇಮ್ಮ, ಏನಾಯ್ತು ನಿನಗ? 7 ದಿನ ಬೇಸತ್ತೆ ಬೇಸ್ ನೋಡ್ಕೊತಿದ್ನಲ್ಲ, ಏನಾಯ್ತತ್ತೇಮ್ಮ ನಿನಗ? ಕಂಟಿನೇ ಎಲ್ಲಿ ಬಂದವನತ್ತೇಮ್ಮ ಕಂಟಿ? ನಾನು ಬಿಟ್ಟು 7 ದಿನ ಹೋಗ್ಬಿಟ್ಟಿದ್ದಕ್ಕಂದ. ಎಲ್ಲಿ ಹೋಗ್ಬಿಟ್ಟಿದ್ದಕ್ಕಂದ? ಹಾಸ್ಪಿಟ್ಲಾಗಿದ್ದೆ ಅಲ್ಲ ನೀನು, ಹಾಸ್ಪಿಟ್ಲಾಗಿದ್ದೆ ಅಲ್ಲ ನೀನು. ನೋಡಿ ನನಗೆ ಟೊಳಗೆ ಬತ್ತೈತಿ. ಕಂದ ಕಂದ, ನನ್ನ ಮುದ್ದು ಕಂದ, ನನ್ನ ಮಗ ಕಪ್ಪು, ನನ್ನ ಮಗ ಕಂಟಿ ಕಂಟಿ ಇರವ. ಅಯ್ಯೋ ಈ ಮೇಷ್ಟ್ರಪ್ಪ ನೋಡ್ಬಿಟ್ರೆ ನನ್ನ ಮಗ ಕಂಟಿ ಅಂತ ಅವಳಿವಮ್ಮ. ಇದೇನ ಮರೈತಿ ಹಿಂಗಾಗ್ಬಿಡ್ತು. ಎಲ್ಲೋ ಅವನಿಗೆ ಕಂಟಿ ಕಣ್ಣಂಗೆ ಕಾಣ್ತಿರ್ಬೇಕೇನೋ. ಕಂಟಿನಿ ಸ್ವರೂಪ ಬಂದವನಕ್ಕಪ್ಪ ಮೇಷ್ಟ್ರ ರೂಪದಾಗ. ಆ ಅಮ್ಮನ ಕಣ್ಣು ಮಾತ್ರ ಕಂಟಿ ಕಣ್ಣಂಗೆ ಕಾಣ್ತಾವನೆ ಅಂದ್ರೆ ಇದೇನು ಇದಂಗೆ ಬಿಡ್ತು. ಅಯ್ಯೋ ಅತ್ತಮ್ಮ, ಬಾರಮ್ಮ ಬಾರಮ್ಮ, ಸ್ಕೂಲ್ ಮೇಸ್ಟ್ರು ಎದಕ್ಕೆ ಇಟ್ಕೊಂಡು ತಪ್ಪತಿ? ಅಯ್ಯೋ ಕಂಟಿ ಮಗನೇ ಅಂತಿ, ಅವ್ರು ಏನಂತ ಕಳ್ಕಿಲ್ಲ. ಭಾರತೆ ಭಾರತಿ ಕಡೆಗೆ ಬಾರವ. ಯವ್ವೋ ಇದೇನವ ಇದು? ಹತ್ತಿಯವರ ಹತ್ತಿಯವರ ಬಂದ್ರಿ ಇತ್ತಕ್ಕ, ಹೋಗ್ಬೇಡ್ರಿ ಬನ್ರಿ. ಬುಡೆ ಬುಡೆ, ನನ್ನ ಮಗನ್ ಬಿಟ್ಟು ಬರಕಿಲ್ಲ. ಬುಡೆ ನಾನು ಬಿಟ್ಟು ಬರಕಿಲ್ಲ. ಕಂಟಿ ಕಂಟಿ, ನಾನು ಬಿಟ್ಟು ಹೋಗ್ಬಿಡಕ್ಕಂದ, ನಾನು ಬಿಟ್ಟು ಹೋಗ್ಬಿಡ. ನೀನು ಹಾಸ್ಪಿಟ್ಲಿಗೆ ಹೋದಾಗಿಂದ ನನ್ಗೆ ಊಟ ನಿದ್ದೆ ಏನು ಬತ್ತಿಲ್ಲಕ್ಕಂದ. ಹೋಗ್ಬಿಡಕ್ಕಂದ ನನ್ನ ಮಗ, ನನ್ನ ಮಗ, ನನ್ನ ಮಗ ಕಂಟಿ. ನನ್ನ ಮಗ ಕಂಟಿ ಕಂಟಿ ಕಂಟಿ. ಏಟ್ ಚಂದ ಆಗ್ಬಿಟ್ಟಿದ್ಯಾ ಮಗನ ಈಗ ನೀನು. ಅಯ್ಯೋ ಕಂಟಿ. ಅಯ್ಯೋ ಅತ್ತೆ ಮಾವನ ಯಾವ ಕಂಟಿನೂ ಅಲ್ಲ ಭಾರತೆ ಈ ಕಡೆಕ. ನಿನ್ಗೆ ಏನತ್ತೆ ಆಗಿರೋದು? ಯವ್ವ ಅವ್ರ ಸ್ಕೂಲ್ ಮೇಸ್ಟ್ರು ಬಿಡವ. ಬಿಡ್ರಿ ನೀ ಹೊರ ಬಿಡ್ರಿ. ಪಾಪ ಏನೋ ತಿಳ್ಕೊಂಡವ್ರೆ ಬಿಡ್ರಿ. ಪಾಪ ಅವ್ರ ಮಗ ಇಲ್ಲ ಅನ್ಸುತ್ತಾ. ಅವ್ರ ಮಗ ನಿಮ್ಮ ಹಸ್ಬೆಂಡ್ ಅಲ್ಲ, ಅವ್ರ ಮಗ ಅಂದ್ರೆ ನಿಮ್ಮ ಅತ್ತೆನೇ ನೀವು ನೋಡ್ಕೊತಿರೋದಲ್ಲ. ಬಿಡ್ರಿ, ಏನು ಮಾಡೋಕ್ಕಾಗಕ್ಕಿಲ್ಲ. ಪಾಪ ನನಗೂ ಅತ್ತೆ ಮಾವ ಯಾರೂ ಇಲ್ಲ. ಅಪ್ಪ ಅವ ಅಂತೂ ಇಲ್ಲೂ ಕೈ ಇಲ್ಲ. ಮೊದಲಾಗಿ ಎಲ್ಲ ನಾನು ಬೆಳೆಯೋಕ್ಕೂ ಮುಂಚೆನೇ ತೀರೋಗ್ಬಿಟ್ರು. ಅಲ್ಲೋ ಇಲ್ಲ ಅನಾಥಾಶ್ರಮದಲ್ಲಿ ಹುಟ್ಟಿ ಹಂಗೋ ಬೆಳಕ ಬಂದೆ. ಈ ಮನಾರು ನನ್ನ ಮಗ ಮಗ ಅಂತ ಕರಿತಾಳಲ್ಲ. ಬಿಡ್ರಿ, ಏನಾಗಲ್ಲ ಬಿಡಿ. ಹೋಗಮ್ಮಿ ನೇಹ, ನನ್ನ ಮಗಂಗೆ ಏನಾರು ಊಟ ತರೋಗಮ್ಮಿ. ಪಾಪ 7 ದಿನ ಆಗಿದ್ದ ತಿಂದಂಗ. ಏನಾರು ಅನ್ನನೋ ರೊಟ್ಟಿನ ಏನಾರು ತರೋಗು, ನನ್ನ ಮಗಂಗೆ ತಿನ್ನಿಸ್ತೀನ. ಅಯ್ಯೋ ನನ್ನ ಮುದ್ದು ಮಗ. ನನ್ನ ಬಿಟ್ಟು 7 ದಿನ ಎಲ್ಲೋಗಿದ್ದಪ್ಪ, ಎಲ್ಲೊಟ್ಟೋಗಿದ್ದಪ್ಪ ನೀನು. ಅಯ್ಯೋ ನನ್ನ ಮಗ ಕಂಟಿಕವ ಕಂಟಿ. ನೋಡ್ರಿ ನೋಡ್ರಿ ನೇಹ, ನನ್ನ ಮಗಂಗೆ ರೊಟ್ಟಿ ತರೋಗು. ರೊಟ್ಟಿ ಭಾಳ ಹಾಕ ಬರ್ಬೇಡ, ಒಂದೇ ಒಂದು ಹಾಕಬಾ. ಅವ್ನಿಗೆ ಅನ್ನ ಅಂದರೆ ಜಗ್ಗಿ ಇಷ್ಟ, ಅನ್ನ ತಿನ್ಸುವಂತೆ. ರೊಟ್ಟಿ ಭಾಳ ತಿನ್ನಕ್ಕಿಲ್ಲ ಅವನು. ಅನ್ನ ಕೇಳ್ತಾನ. ಅನ್ನ ಮಾಡ್ಕೊ ತಗೊಬರುವಂತೆ. ರೊಟ್ಟಿ ಒಂದೇ ಒಂದು ತಕಬಾ. ಅಯ್ಯೋ ಇದೇನಯ್ಯ ಮೇಷ್ಟ್ರೆ, ಆ ಅಮ್ಮ ನೋಡಿದ್ರೆ ಹಂಗಂತವಳೆ, ನೀವು ನೋಡಿದ್ರೆ ಕುತ್ಕೊಂಡೇ ಬಿಟ್ರಿ. ಯಾಕೆ ಬರಕಿಲ್ವೇ? ಅದು ಯಾರು ಕಳ್ಳ ಹುಡ್ಕೊಂಬಂತೆ ಇಲ್ಲೇ ಕೂತ್ಬಿಟ್ರಲ್ಲ. ಅದೇನಿಲ್ರಿ ಪುರೋಹಿತ್ರ, ನನಗಂತೂ ತಂದೆ ತಾಯಿ ಯಾರು ಇಲ್ಲ. ಅತ್ತೆ ಮಾವ ಅಂತೂ ಮೊದಲಾಗ ಇದ್ದಿಲ್ಲ. ನನ್ನಂಗೆ ಹಾಕಿನ ಅನಾಥೆ. ಅವಳನ್ನೇ ಮದುವೆ ಆದೆ. ಅನಾಥ ಹುಡುಗಿ ಭಾಳ ಕೊಡ್ಬೇಕಲ್ಲ ಅಂತೇಳಿ. ಆದ್ರೆ ನನ್ನ ಅರ್ಧದಲ್ಲೇ ಕೈ ಬಿಟ್ಟು ಹೋಗ್ಬಿಟ್ಲು. ಆ ತಾಯಿ ಹೋಗ್ಬಿಟ್ಲು. ನಂಗೆ ತಂದೆ ತಾಯಿ ಪ್ರೀತಿನೂ ಸಿಗಲಿಲ್ಲ, ಏನೂ ಸಿಗಲಿಲ್ಲ. ಅವಳಿಗೂ ಇಲ್ಲ. ಇವಮ್ಮ ನನ್ನ ಮಗ ಮಗ ಅಂತಿದ್ರೆ ಕರಳು ಕಿತ್ತು ಬರೋಂಗೆ ಐತೈತೆ. ನಂಗೆ ಒಂದಿನಕ್ಕೂ ಅಮ್ಮನ ಪ್ರೀತಿ ಸಿಕ್ಕಿಲ್ಲ, ಒಂದಿನಕ್ಕೂ ಅಪ್ಪ ಅಮ್ಮನ ಅತ್ತೆ ಮಾವನ ಪ್ರೀತಿನೂ ಸಿಕ್ಕಿಲ್ಲ. ಯಾರು ಇಲ್ದಂಗೆ ಆಗ್ಬಿಟ್ರು. ಎಲ್ಲ ಭಗವಂತನ ಇಚ್ಛೆ ಕಣಪ್ಪ. ನೀನು ಯಾವ ಹುಡುಗಿನೂ ಜೋಡಿ ಆಗ್ಬೇಕನ್ನೋದು ಭಗವಂತನ ಇಚ್ಛೆ. ಅದಕ್ಕೆ ನೋಡು ಎಲ್ಲಿಂದ ಇಲ್ಲಿಗೆ ಮಾಡ್ತಾನೆ. ಒಳ್ಳೇದಾಲಿ. ಏನು ಪುರೋಹಿತ್ರೆ, ಏನಾರು ಹೇಳಿದ್ರ? ಜೋರಾಗಾರು ಹೇಳ್ರಿ, ಒಂಚೂರು ಕೇಳಿಸ್ಕೊಂತೀನಿ. ಯಾಕ ಏನೇನೋ ಮಾತಾಡ್ತಿದ್ದೀರಿ, ಒಬ್ರಿಗೆ ಏನು ಕೇಳಿಸ್ತಿಲ್ಲ ಬಿಡ್ತಿಲ್ಲ. ಸರಿ ಕಣಪ್ಪ, ನೀನು ಆಮ್ಯಾಕ ಯಮ್ಮನ್ನ ಮಲಗಿಸ್ಬಿಟ್ಟು ಹೋಗು. ಕಂಟಿ 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 ಅಂತ ಹಿಂದೆ ಬಿದ್ದದೆ ಯಮ್ಮ. ನೋಡ್ಕೋಬೇ ಪಾಪ ಮಗನ ಕಳ್ಕೊಂಡು ಜೀವನ ಬರ್ಬಾತಾಗ್ಬಿಟ್ಟದೆ ಯಮ್ಮಂದು. ನೋಡ್ಕೊ, ನೀನೊಬ್ಬ ಮಗನಾಗಿರ್ತಿ ಅಂದ್ಬಿಟ್ಟು ಅವಳಿಗೂ ಅಂತ ಇದೇ ಇರುತ್ತೆ. ಸರಿ ಕಣ್ರಿ, ಹೋಗಿ ಬರೋರಿ. ನಾನು ಇಲ್ಲಿಂದ ಆಮ್ಯಾಕೆ ಹೋಯ್ತೀನಿ. ಏನು ಮಾಡೋಕ್ಕಾಗಕ್ಕಿಲ್ಲ. ಇವ ಹಿಡ್ಕೊಂಡು ಕುತ್ಕೊಬಿಟ್ಟದೆ. ಹೋಯ್ತೀನಿ ಆಮ್ಯಾಕಿಂದ. ಈ ದೇವ್ರ ನಿರ್ಣಯನ ಯಾರ ಕೈಯಿಂದನೂ ಬದಲಾಯಿಸೋಕ್ಕಾಗಿಲ್ವಂತೆ. ಆ ಅಮ್ಮಂಗೂ ಮಗ ಇಲ್ಲ, ಈ ಅಮ್ಮಂಗೂ ಗಂಡಿಲ್ಲ. ನೋಡು ಭಗವಂತ ಇಲ್ಲಿಂದ ಇಲ್ಲಿಗೆ ಸೃಷ್ಟಿ ಮಾಡೋನೆ. ಆಲಿ ಎಲ್ಲದಕ್ಕೂ ಒಂದು ಕಾಲ ಅಂತ ಬರುತ್ತೆ. ಒಳ್ಳೇದಾಲಿ ಒಟ್ನಾಗಷ್ಟೇ. ಹೋಗಮ್ಮಿ ನೇಹ, ಇಲ್ಲೇ ನಿಂತಿಯಲ್ಲ. ನನ್ನ ಮಗಂಗೆ ರೊಟ್ಟಿ ತರೋಗಮ್ಮಿ. ನನ್ನ ಮಗಂಗೆ ರೊಟ್ಟಿ ತಿನ್ಸ್ಬೇಕು ನಾನು. ಪಾಪ ಅದು ಊಟ ಮಾಡಿಲ್ಲ. ಹೋಗು ನನ್ನ ಮಗಂಗೆ ರೊಟ್ಟಿ ಅಂದರೆ ಜಗ್ಗಿ ಇಷ್ಟ. ಹೋಗು ಒಂದು ರೊಟ್ಟಿ ತಂದು ಚೌಳಕೆ ಪಲ್ಯ ತಕಬಾ. ಮಾಡಿಯಲ್ಲ ಹಂಗೆಯಾ ಅನ್ನ ತಕಬಾ. ಅನ್ನ ಅಂದರೆ ಜಗ್ಗಿ ಇಷ್ಟ, ಜಾಸ್ತಿ ಮಾಡು. ಇಲ್ಲ ಅಂದ್ರೆ ಅವ್ನು ರೊಟ್ಟಿ ತಿನ್ನೋದ್ರೊಳಗೆ ಅನ್ನಕ್ಕೆ ಹೋಗುತ್ತಾ. ಸರಿಯೇನಾ? ಸರಿ ಕಣತೆ, ಆಯ್ತು. ಇರು ಹೋಗಿ ಬರ್ತೀನಿ. ತಂದೆ ತಾಯಿ ಪ್ರೀತಿ ಸಿಗದೆ ಇರೋರಿಗೆ ಈ ಥರ ಪ್ರೀತಿ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೆ. ಅದ್ರ ಖುಷಿ ಮುಂದೆ ಏನೂ ಇಲ್ಲ ಅನ್ಸ್ಬಿಡುತ್ತೆ. ನಾನಂತೂ ಋಣ ತಗೊಂಬರ್ಲಿಲ್ಲ. ಇರೋರ ಹತ್ರ ಋಣ ಕೇಳಿದಾಗ ಏನೋ ಒಂಥರ ಖುಷಿ, ತಳಮಳ, ಒಂಥರ ಪ್ರೀತಿ. ಅಯ್ಯೋ ಕಂದ, ಹೊಟ್ಟೆ ಬಹಳ ಆಸೆತಿದ್ದಲ್ಲ ನಿಂಗೆ. ತಗೋ ರೊಟ್ಟಿ ತಿನ್ನಪ್ಪ. ಆನಪ್ಪ ನಿಮ್ಮ ಅಮ್ಮ ಇಲ್ಲಿ. ಕಂಟಿ ನನ್ನ ಮುದ್ದು ಮಗ. ನೀನು ನನ್ನ ನೋಡ್ಕೋಬೇಕಪ್ಪ. ನೀನು ನನ್ನ ನೋಡ್ಕೋಬೇಕು. ನೀನು ನನ್ನ ಮಗ. ನಾನು ನಿನ್ನ ನೋಡ್ಕೊಂಡಿನಲ್ಲಪ್ಪ. ನೀನು ನನ್ನ ನೋಡ್ಕೋಬೇಕು. ಹಾಸ್ಪಿಟ್ಲಾಗ ಇತ್ತೇನೋ ನನ್ನ ಬಂಗಾರ. 7 ದಿನ ಆದ್ಮೇಲೆ ಬಂದದೆ. ತಗಪ್ಪ ರೊಟ್ಟಿ ತಿನ್ನಪ್ಪ.
ಪಾಪನ ಮತ್ತೆ ಇವನಿಯ ಮಗ ಅಂತ ತಿಳ್ಕೊಂಡು ಇವನಿಯೇ ಹೆಂಗ್ ಪ್ರೀತಿ ತೋರಿಸ್ತಾರೆ. ತನ್ನ ಮಗ ಇದ್ರು ಏಟ್ ಪ್ರೀತಿ ತೋರಿಸ್ತಿತ್ತು. ಅವ ಹಿಂಗಿರೋ ಅದೃಷ್ಟ ಇಲ್ಲ. ಏನೇನು ಪಾಪ ಮಾಡಿದ್ರೆ ಏನೇನೋ ಇದು ಮಾಡಿದ್ನು. ಬೇಗ ಕರ್ಕೊಬಿಟ್ಟ ಭಗವಂತ. ಏನು ಮಾಡ್ತಿ, ಕರ್ಮನದು ಇವಾಗ ತೋರಿಸಿ ಕರ್ಕೊಂಬಿಟ್ಟ. ನಾನಿವಾಗ ನಮ್ಮ ಅತ್ತೆಯ ನೋಡ್ಕೊಂಡು ನನ್ನ ಮಕ್ಕಳನ್ನ ನೋಡ್ಕೊಂಡು ಅನ್ಭವಿಸುವಂಗೆ ಆಗೈತೆ. ಏನು ಮಾಡೋಕ್ಕಾಗಕ್ಕಿಲ್ಲ. ನಮ್ಮ ಕಾಲ ನಡ್ದಂಗೆ ನಡ್ಕೊಂಡು ಹೋಯ್ತಾ ಇರ್ಬೇಕು. ಯಾಕಕ್ಕೂ ಸಹ ಬೇಜಾರಾಗಿದೆ. ನಾನು ಇಲ್ಲಿಲ್ಲೇನ ನಿಮ್ಮವ್ವ? ನಗು ನಗು ನಗಕ್ಕಂದ ಒಂದ್ಕಿಂತ ನಕ್ಬಿಡು. ಅಯ್ಯೋ ನನ್ನ ಕೂಸು ಅಳ್ತಾ ಇದಲ್ಲಪ್ಪ, ಬೇಜಾರಲ್ಲದಲ್ಲಪ್ಪ. ಕಂಟಿ ಹಂಗ ಮಕ್ಕ ಬೇಜಾರು ಮಾಡ್ಕೋಬಾರ್ದಕ್ಕಪ್ಪ. ತಕಪ್ಪ ರೊಟ್ಟಿ ತಿನ್ನಪ್ಪ. ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ ನಿಂತಲ್ಲೇ ತಾನಾಗಿ ಈ ಭೂಮಿ ಮುಟ್ಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಅಕ್ಕಿಯು ಹಾರಾಗಿ ನಿಂತಲ್ಲೇ ಮರವಾಗಿ. ಪಾಪ ಸ್ಕೂಲ್ ಮಿಸ್ಟ್ಗೆ ತಾಯಿ ಪ್ರೀತಿ ಇಲ್ವಲ್ಲ, ಹಾಡು ಹೇಳ್ತಾವ್ರೆ. ಏನು ಟೊಟವ್ರಿತ್ತೆ. ಅಲ್ಲಿದ್ದವ್ರು ಕಡ್ಲಿದ್ದವ್ರಿಗೆ ಅಲ್ಲಿಲ್ಲ. ನನ್ನ ಗಂಡಂಗ ತಾಯಿ ಪ್ರೀತಿ ಎಲ್ಲ ಇತ್ತು, ಬೇಗ ಹೊಂಟ್ಬಿಟ್ಟ. ಈ ನಿಮಗೆ ತಾಯಿ ಪ್ರೀತಿ ಇಲ್ಲ, ನಿಮ್ಗೆಲ್ಲ ಇದ್ರಿ ಹಂಗೆ ಜೀವನ ಅನ್ನೋದು. ಇವತ್ತು ಚೀನ ಹುಡುಗ ನಮ್ಮ ಮಟ್ಟಿ ತಕ್ಕ ಬರಲಿ. ನಮ್ಮ ಅತ್ತೆ ಮನೆ ಅಂದರೆ ಏನು ಧರ್ಮಚಿತ್ರ ಅಂತ ತಿಳ್ಕೊಬಿಟ್ಟವನೆ. ಇವತ್ತು ಗ್ರಾಂಚಾರ ಬಿಡಿಸ್ಬಿಡ್ತೀನಿ. ಒಂದು ಬರಲಿ, ಇವತ್ತು ಮಾಡ್ತೀನಿ ಒಂಚೂರು. ಓಹೋ, ನಮ್ಮ ಮಟ್ಟಿ ತಕ್ಕ ಬಂದು ಕಳ್ತನ ಮಾಡೋದು ಉಂಟೆ ನೋಡ್ತೀನಿ. ಇವತ್ತೆಲ್ಲ ಮನೆಗೆ ಕಾವಲಾಗಿರ್ತೀನಿ. ಅದು ಹೆಂಗೆ ಬಂದ್ಬಿಡ್ತಾನೆ ಚೀನಾ ಹುಡುಗ, ನಾನು ನೋಡೋಗ್ಬಿಡ್ತೀನಿ. ಇವತ್ತು ಅವನ ಎರಡರಾಗ ಒಂದು ತೀರ್ಮಾನ ಆಗಬೇಕಷ್ಟೇ. ಯಾವುದೇ ಕಾರಣಕ್ಕೂ ಆ ಚೀನಾ ಹುಡುಗ ನಮ್ಮ ಮನೆ ತಕ್ಕ ಬರೋಕ್കൂಡ್ದು. ಬಂದಾನಂದರೆ ಇವತ್ತು ಹಿಡ್ದಾಕಿ ಕಚ್ಚಾಬಿಡ್ತೀನಿ. ಹಿಡ್ದು ಕೊಂದಾಬಿಡ್ತೀನಿ ನನ್ನ ಮಗನ. ಇವತ್ತೆಲ್ಲ ಕವಲು ಮಾಡ್ತೀನಿ. ಇವತ್ತೆಲ್ಲ ಕವಲಾಗಿರ್ತೀನಿ. ಸಿಗ್ತಾನೆ. ನಮ್ಮ ಮತ್ತೆ ಮಾತಾಡ್ಕೊಂತಿದ್ದೀನಿ. ನಾನು ಕಿವಿಯಾರ ಕೇಳಿಸ್ಕೊಂಡು ನೀವು ಬುಡಕ್ಕಿಲ್ಲ. ಇವತ್ತು ಆ ಚೀನಾ ಹುಡುಗನ ಬುಡಕ್ಕಿಲ್ಲ. ಇವತ್ತು ಕೊಂದು ಬಿಡೋದೆ. ಈಟೊತ್ತಾಗೆ ನಾವು ಓಡಾಡಬೇಕು. ಇದ್ಯಾವಳ ಇಲ್ಲಿ ನಿಂತವಳೆ. ನಾವು ಹೋಗೋ ದಾರಿಯಾಗ ಅಡ್ದಾರಿಯಾಗಿ ಯಾರೇ ನೀನು? ಯಾರು ನೀನು? ಯವ್ವ, ಇದು ಯಾವ್ದವ್ವ ತೆವ್ವ? ನಾನು ನೋಡಿದ್ರೆ ಇವತ್ತು ಒಬ್ಬಂಟಿಯಾಗಿ ಬಂದೀನಿ. ಇದು ಯಾವ್ದು ತೆವ್ವ ಬಂತಲ್ಲಪ್ಪ. ಕಣ್ಗುಡ್ಡೆ ನೋಡೋ ಯಾವ ಪಾಟಿ ಅದಾವು. ಕಣ್ಗುಡ್ಡೆ ಗೋಲಿ ಇದ್ದಂಗೆ ಹೌದಲ್ಲಪ್ಪ. ಏಕೆ ಮುಂದೆ ಯಾರು ನೀನು? ಯಾರು ನೀನು? ನಾನು ಚೀನಾ ಹುಡುಗ ನಡೆಯಕ್ಕೆ ಬಂದೀನಿ. ನೀನು ಯಾಕೆ ಇಲ್ಲಿ ಬಂದಿ? ನಾನು ಈ ಊರ ದೆವ್ವ. ನಾನು ಇಟೊತ್ತಾಗ ಅಲ್ದಾಡ್ತಿರ್ತೀನಿ. ನನ್ನ ಮುಂದೆ ಯಾರು ಬರಬಾರ್ದು, ಕಾಣಿಸ್ಬಾರ್ದು. ಕಾಣಿಸಿದ್ರೆ ಅವ್ರ ರಕ್ತಕ್ಕೆ ಸಾಯೋ ಥರ ಮಾಡಿ ರಕ್ತಕ್ಕೆ ಕುಡಿದು ಬಿಡ್ತೀನಿ. ಕಟ್ಟ ಕುಡಿದು ಬಿಡ್ತೀನಿ. ಯವ್ವೋ, ಇವ್ರ ದೆವ್ವನೇ. ಯವ್ವೋ, ನಂಗೆ ಪಾಪ ಆಯ್ತು. ದೆವ್ವ ಗಾಳಿ ಪುಪ್ಪು ತಂದ್ರ ನಾನು ನಮ್ಮ ಅತ್ತೆ ಮನೆನ ಉಳ್ಸಕ್ಕೆ ಬಂದೀನಿ. ನೀನು ಯಾರು? ನೀನು ಯಾರು? ನೀನು ಇನ್ನೊಂಕಿತ ಬರಕಿಲ್ಲ. ಇಟಾಗ ಬರಕಿಲ್ಲ. ಪುಟ್ಟಬಿಡು. 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿ ಆಗ ನಿನ್ನ ಸುತ್ತು ಅಂತ ಹೇಳಿದ್ನೆ. ಯಾರು ನೀನು? ನನ್ನ ಚಾಸ್ತನಕ್ಕೆ ಯಾಕೆ ಬಂದಿದ್ಯಾ ನೀನು? ನಂಗೆ ಗೊತ್ತೈತೆ ನೀನು ನಂತರನೇ ದೆವ್ವ ಅಂತೇಳಿ. ನಿನ್ನ ಮೊದಲು ನೋಡೇ ಇಲ್ಲ. ಎದಕ್ಕೆ ಬಂದಿದ್ದಿ ನೀನು? ನನ್ನ ದೇವ ಅಲ್ಲ. ನಾನು ಕಲ್ಪನಾ ಅಂತೇಳಿ. ನನ್ನ ಹೆಸರು ಕಲ್ಪನಾ ಅಂತೇಳಿ. ನಂಗೆ ಗೊತ್ತೈತಿ. ನೀನು ಕಲ್ಪನಾ ದೇವ ಅಂತೇಳಿ. ನಾನು ಸತ್ತು 4 ವರ್ಷ ಆಗದೆ. ಅವಾಗ ಮುಂಚೆ ಕಲ್ಪನಾ ಮೂವಿ ನೋಡಿನಿ ನಾನು. ನೀನು ಕಲ್ಪನಾ ದೇವನಾ? ಭಗವಂತ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಾತಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಾಮಧೇನುವೇ. ಅಯ್ಯೋ, ಏನೇನೋ ಓದ್ರಕತ್ತಾನೆ. ನಂಗೆ ಬರ್ತಾನೆ ಇಲ್ಲ. ಬೈಕ ಏನೇನೋ ಓದಿರ್ತಾನೆ. ಭಗವಂತ ರಾಘವೇಂದ್ರ ನಿನ್ನ ಕಾಪಾಡಪ್ಪ. ಯವ್ವ ತೆವ್ವ, ನನ್ನ ಇದ ಮೊದಲಕ್ಕಿಂತ ನೋಡಿರೋದು. ಯವ್ವ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಕಣ್ಗುಡ್ಡೆ ತುಟಿ ಉಬ್ಬೆ ಮಾತ್ರ ಕಾಣ್ತಾವೆ. ದೆವ್ವನಾ ಇದು ಹೆಂಗದೆ ದೆವ್ವ? ನನಗೆ ಇವಾಗ ಗೊತ್ತಾಯ್ತು ನೀನು ದೆವ್ವ ಅಲ್ಲ ಕಲ್ಪನಾ ಅಂತೇಳಿ. ಯಾರುವೇ ದೇವ್ರನ್ನ ನೆನ್ಸ್ಕೊಳ್ಳಲ್ಲ. ದೆವ್ವ ಬಂದೈತೆ ಅಂದಾಗ ನೀನು ನೆನ್ಸ್ಕೊತಿದ್ದೆ ಅಂದ್ರೆ ನೀನು ದೆವ್ವ ಅಲ್ಲ, ಮನುಷ್ಯರು. ಹಂಗಾರೆ ನಿನ್ನ ರಕ್ತ ಸಾಯಿಸಿ ಕುಡಿದು ಬಿಡ್ಲ. ರಕ್ತ ಗಟ್ಟ ಕುಡಿದು ಬಿಡ್ಲ. ಅತ್ತರಿ ಮಾವರಿ, ಯವ್ವ ದೆವ್ವ ಬಂದೈತೆ. ಬರ್ರಿ. ಯವ್ವ ದೆವ್ವ. ಹಾಯ್ ವೀಕ್ಷಕರೇ, ನಿನ್ನೆ 2 ದಿನಕ್ಕೊಂದು ದೇವದ ಕಾಮಿಡಿ ಕತೆ ಬಿಡ್ತಿದ್ದೆ. ಒಂದು ನೆನೆ ಸ್ವಲ್ಪ ಬೇಗನೆ ಮಲ್ಕೊಂಡ್ಬಿಟ್ಟೆ, ತಲೆ ನೋಯ್ತಿತ್ತು ಅಂತೇಳಿ ಅದಕ್ಕೆ ಬಿಟ್ಟಿಲ್ಲ. ಇವತ್ತು 2 ವಿಡಿಯೋ ಅದನ್ನೇ ಅಪ್ಲೋಡ್ ಮಾಡ್ತೀನಿ ನೈಟ್ ಮೇಲೆ. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ. ಯಾಕಂದರೆ ನಿನ್ನೆ 6 ವಿಡಿಯೋ ಬಿಟ್ಟಿರೋ ಕಾರಣ 5 ವಿಡಿಯೋ ಏನೋ ಬಿಟ್ಟಿದೆ. ಮತ್ತು ಆ ಚಾನಲಲ್ಲಿ 1 ವಿಡಿಯೋ ಬಿಟ್ಟಿದೆ. ಟೋಟಲ್ 6 ವಿಡಿಯೋ ಬಿಟ್ಟಿರೋ ಕಾರಣ ತುಂಬ ಕಣ್ಣು ಓದ್ದಂಗಾಗಿ ಮಲ್ಕೊಂಡ್ಬಿಟ್ಟಿದೆ. ದಿನ 4 ವಿಡಿಯೋ 5 ವಿಡಿಯೋ 6 ವಿಡಿಯೋ ಮಾಡ್ಬೋದು. ಎಕ್ಸ್ಟ್ರಾ ಮಾಡೋಕ್ಕೋದ್ರೆ ಕಣ್ಣು ಓದುತ್ತವೆ, ಮೊಬೈಲ್ ಜಾಸ್ತಿ ನೋಡ್ತೀವಲ್ಲ. ಹಂಗಾಗಿ ಇವತ್ತು 2 ವಿಡಿಯೋ ಎಕ್ಸ್ಟ್ರಾ ಬಿಡ್ತೀನಿ. ಏನಿಲ್ಲ, ಸ್ವಲ್ಪ ಮೈಕ್ ಹಾಕೊಂಡು ಹಿಂದಕ್ಕೆ ಇಟ್ಕೊಂಡು ಮಾಡ್ತಿದ್ದೀನಿ. ಇವತ್ತು 2 ವಿಡಿಯೋ ದೇವದ್ದು ಬಿಡ್ತೀನಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.